ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆಯ ರಾಷ್ಟ್ರೀಯ ಸೇವಾ ಯೋಜನೆಯ ಸಹಯೋಗದಲ್ಲಿ ಏನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ ಜೊತೆಗೂಡಿ ಜೂನ್ 4ರಿಂದ 6ರವರೆಗೆ ಜಾಗತಿಕ ಯುವ ಶೃಂಗಸಭೆ 2025 ಎಂಬ ಮಹತ್ವಾಕಾಂಕ್ಷಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯುವ ಸಮ್ಮೇಳನ ನಡೆಯಲಿದೆ ಎಂದು ಶೃಂಗಸಭೆಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಹೇಳಿದ್ದಾರೆ. ತೊಕ್ಕೋಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಯುವ ಜನರನ್ನು ಒಗ್ಗೂಡಿಸುವುದು, ಬದಲಾವಣೆಗೆ ಪ್ರೇರಣೆ ನೀಡುವುದು ಮತ್ತು ಭವಿಷ್ಯಕ್ಕಾಗಿ ಸ್ಫೂರ್ತಿ ಹುಟ್ಟಿಸುವುದು ಎಂಬ ಥೀಮ್ ಅಡಿಯಲ್ಲಿ ಜರುಗುತ್ತಿರುವ ಈ ಶೃಂಗಸಭೆ ಕರ್ನಾಟಕ ಸರ್ಕಾರ ಆಯೋಜಿಸುತ್ತಿರುವ ಪ್ರಥಮ ಅಂತಾರಾಷ್ಟ್ರೀಯ ಯುವ ಸಮ್ಮೇಳನವಾಗಿದೆ ಎಂದರು. ಮಾಧ್ಯಮ ಪ್ರತಿನಿಧಿಯವರಿಗೆ ಏನಪೋಯ ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕ ಸ್ವಾಗತ. ಕರ್ನಾಟಕ ಸರ್ಕಾರ, ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ, ಏನಪೋಯ ಸ್ಟೇಟ್ NSS ಹಾಗೂ ಏನಪೋಯ ವಿಶ್ವವಿದ್ಯಾಲಯ ಇದರ ಸಹಯೋಗದೊಂದಿಗೆ ಜೂನ್ 4ರಿಂದ ಜೂನ್ 6ರವರೆಗೆ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸ್ತಾ ಇದ್ದೀವಿ. ಇದೊಂದು ಪ್ರತಿಷ್ಠಿತ ಪರಿವರ್ತನಾಶೀಲ ಕಾರ್ಯಕ್ರಮವಾಗಿದೆ ಹಾಗೂ ಹಲವಾರು ರಾಜ್ಯಗಳಿಂದ ಯುವ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ಅಲ್ಲದೆ ಕರ್ನಾಟಕ ಸರ್ಕಾರವು ಆಯೋಜಿಸಿದಂತಹ ಮೊದಲ ಅಂತಾರಾಷ್ಟ್ರೀಯ ಯುವ ಸಮ್ಮೇಳನವಾಗಿದ್ದು, ಕರ್ನಾಟಕವನ್ನು ಜಾಗತಿಕ ಯುವಕರ ಒಂದು ಪಾತ್ರವನ್ನು ತೊಡಗಿಸಿಕೊಳ್ಳುವಿಕೆ, ನಾಯಕತ್ವಕ್ಕೆ ಕೇಂದ್ರೀಕರಿಸುವಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಡುವಂತಹ ಒಂದು ಸಂಕೇತವಾಗಿದೆ. ಉದ್ಘಾಟನಾ ಸಮಾರಂಭವು 4 ತಾರೀಕು ಜೂನ್ 5ವರೆಗೆ ಏನಪೋಯ ವಿಶ್ವವಿದ್ಯಾಲಯದ ಎಂಡ್ಯೂರೆನ್ಸ್ ಝೋನ್ನಲ್ಲಿ ಜರುಗಲಿದೆ. ಜೂನ್ 4ರಂದು ನಡೆಯುವ ಉದ್ಘಾಟನಾ ಸಮಾರಂಭವನ್ನು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಏನಪೋಯ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಏನಪೋಯ ಅಬ್ದುಲ್ಲಾ ಕುಂಞಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಾರ್ಯದರ್ಶಿ ರಂದೀಪ್, ಏನಪೋಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತ ಚೇತನ್, ಸಹ ಕುಲಪತಿ ಡಾಕ್ಟರ್ ಶ್ರೀಪತಿ ರಾವ್, ಕುಲಸಚಿವ ಡಾಕ್ಟರ್ ಕೆ.ಎಸ್. ಗಂಗಾಧರ ಸೋಮಯಾಜಿ, ರಾಜ್ಯ NSS ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ, NSS ಪ್ರಾದೇಶಿಕ ನಿರ್ದೇಶಕ ಉಪಾಧ್ಯಾಯರು ಭಾಗವಹಿಸಲಿದ್ದಾರೆ ಎಂದರು. ಗೌರವಾನ್ವಿತ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ಡಾಕ್ಟರ್ ಏನಪೋಯ ಅಬ್ದುಲ್ಲಾ ಕುಂಞಿ, ಕುಲಪತಿ ಏನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ, ಶ್ರೀ ರಣದೀಪ್ ಡಿ, IAS ಕಾರ್ಯದರ್ಶಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರ, ಡಾಕ್ಟರ್ ಎಂ ವಿಜಯಕುಮಾರ್, ಕುಲಪತಿ ಏನಪೋಯ ವಿಶ್ವವಿದ್ಯಾಲಯ, ಶ್ರೀ ಚೇತನ್ IPS ಆಯುಕ್ತರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಡಾಕ್ಟರ್ ಶ್ರೀಪತಿ ರಾವ್, ಏನಪೋಯ ವಿಶ್ವವಿದ್ಯಾಲಯದ ಸಹ ಉಪಕುಲಪತಿ, ಡಾಕ್ಟರ್ K.S. ಗಂಗಾಧರ್ ಸೋಮಯಾಜಿ, ರಿಜಿಸ್ಟ್ರಾರ್ ಏನಪೋಯ ವಿಶ್ವವಿದ್ಯಾಲಯ, ಡಾಕ್ಟರ್ ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿ, ಶ್ರೀ ಉಪಾಧ್ಯಾಯ, ಪ್ರಾದೇಶಿಕ ನಿರ್ದೇಶಕರು NSS ಹಾಗೂ ಇತರ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾರತಾದ್ಯಂತ 650 ಯುವ ಪ್ರತಿನಿಧಿಗಳು 20 ರಾಜ್ಯಗಳಿಂದ ಭಾಗವಹಿಸ್ತಾ ಇದ್ದು 15 ದೇಶದ ಯುವ ಪ್ರತಿನಿಧಿಗಳು ಕೂಡ ಜಾಗತಿಕ ವಿನಿಮಯಕ್ಕಾಗಿ ಈ ವೇದಿಕೆಯನ್ನು ನಿರ್ಮಿಸ್ತಾ ಇದ್ದಾರೆ. ಯುವ ಐಕಾನ್ ಹಾಗೂ ವಲಯ ನಾಯಕರು ಸೇರಿದಂತೆ ಜಗತ್ತಿನಾದ್ಯಂತ 21 ಪ್ರಖ್ಯಾತ ಭಾಷಣಕಾರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯು ನಡೆಯಲಿದೆ. ಒಂದು ಸಾಮಾಜಿಕ ಉದ್ಯಮಶೀಲತೆ, ನಾವೀನ್ಯತೆ, ಹಸಿರು ಭಾರತ ಮತ್ತು ಪರಿಸರ ಕ್ರಿಯೆ, ಯುವ ನೀತಿ, ಸಾರ್ವಜನಿಕ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಯುವಕರ ಪಾತ್ರ, ಶಾಂತಿ ನಿರ್ಮಾಣ ಹಾಗೂ ಸಂಘರ್ಷ ಪರಿಹಾರದಲ್ಲಿ ಯುವಕರ ಪಾತ್ರ, ಹವಾಮಾನ ಬದಲಾವಣೆ ಹಾಗೂ ಪರಿಸರ ರಕ್ಷಣೆಯಲ್ಲಿ ಯುವಕರ ಪಾತ್ರ, ಈ ಎಲ್ಲ ವಿಷಯಗಳನ್ನು ಈ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ನಾವು ಯುವ ಪ್ರತಿನಿಧಿಗಳು ಚರ್ಚೆಯನ್ನು ಮಾಡಲಿದ್ದಾರೆ. ಯುವ ಪ್ರತಿನಿಧಿಗಳು ಹಲವಾರು ಭಾಗಗಳಿಂದ, ಅಂದರೆ NSS ವಿದ್ಯಾರ್ಥಿಗಳಿರ್ಬೋದು, NCC ಇರ್ಬೋದು,
ಎನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ MSW ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ಮಾತನಾಡಿ, ಭಾರತದ 20 ರಾಜ್ಯಗಳಿಂದ 650ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳು, 15 ದೇಶಗಳಿಂದ ಅಂತಾರಾಷ್ಟ್ರೀಯ ಪ್ರತಿನಿಧಿಗಳು, 21 ಪ್ರಖ್ಯಾತ ಭಾಷಣಕಾರರು, ಯುವ ಐಕಾನ್ಗಳು, ವಲಯ ನಾಯಕರು ಈ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಮಾಡ್ತಾ ಇದ್ದಾರೆ. ಇದು ಪ್ರಥಮತವಾಗಿ ನಡೆಯುವಂಥದ್ದು. ಇದರ ವಿಶಿಷ್ಟತೆ ಏನಂದರೆ, ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ ಈಗ ಯುವ ಸಮೂಹ ಒಂದು ಮುಖ್ಯವಾದಂಥ ಒಂದು ಕಾಲಘಟ್ಟದಲ್ಲಿ ಇರುವಂಥದ್ದು. ಹಲವಾರು ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅವರನ್ನು ಒಂದು ಮುಖ್ಯ ವಾಹಿನಿಯಲ್ಲಿ ತರುವಂಥದ್ದು, ನೇತೃತ್ವವನ್ನು ಬೆಳೆಸುವಂಥದ್ದು ಮತ್ತು ಸಾಮಾಜಿಕ ಬದ್ಧತೆಯನ್ನು ಅವರನ್ನು ಪುನರೂಪಿಸುವಂಥದ್ದು, ಇವೆಲ್ಲವೂ ವಿಶೇಷತೆಗಳನ್ನು ಒಳಗೊಂಡ, ಗುರಿಗಳನ್ನು ಒಳಗೊಂಡ ಈ ಕಾರ್ಯಕ್ರಮವನ್ನು ಎನಪೆಯ ಡೀಮ್ಡ್ ಯೂನಿವರ್ಸಿಟಿಯ ಒಂದು ಸಹಕಾರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡುವಂಥದ್ದು ಯುವಜನರ ನಾಯಕತ್ವ ಹೇಗೆ ಇರುತ್ತೆ ಮತ್ತು ಜಾಗತಿಕ ಮಟ್ಟದಲ್ಲಿ ಆಗಿರುವಂಥ ಯಾವುದೇ ಬದಲಾವಣೆಗಳಾಗಿರ್ಬೋದು, ಯಾವುದೇ ಸವಾಲುಗಳಾಗಿರ್ಬೋದು, ಯಾವುದೇ ಇಶ್ಯೂಸ್ ಇರ್ಬೋದು, ಅದು ಸ್ಥಳೀಯ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ. ಎಲ್ಲ ವರ್ಗದವರ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಅದರಲ್ಲಿ ಮುಖ್ಯವಾಗಿ ಯುವ ಸಮೂಹ ಒಂದು ಮುಖ್ಯ ವರ್ಗ ಆಗಿರುವುದರಿಂದ ಅವರ ಮೇಲೆ ಕೂಡ ಇದು ಬೀರುತ್ತೆ. ಅದು ಉದ್ಯೋಗ ಆಗಿರ್ಬೋದು, ನಾಯಕತ್ವ ಆಗಿರ್ಬೋದು, ಅಥವಾ ಸವಾಲುಗಳನ್ನು ಎದುರಿಸುವಂತಹ ಧೈರ್ಯ ಸಾಮರ್ಥ್ಯವನ್ನು ರೂಪಿಸುವುದು ಇರ್ಬೋದು, ಅದೆಲ್ಲ ಇರುತ್ತೆ. ಸೊ ಆ ಎಲ್ಲ ವಿಚಾರಗಳನ್ನು ಎದುರಿಟ್ಟುಕೊಂಡು ಕರ್ನಾಟಕ ಸರ್ಕಾರ ಈ ಒಂದು ಶೃಂಗಸಭೆಯಲ್ಲಿ ಚರ್ಚೆ ಮಾಡಲಿಕ್ಕಿದೆ. ಅದಕ್ಕೆ ಬೇಕಾಗಿ ಕೇವಲ ಸ್ಥಳೀಯ ಮಟ್ಟದ ಯುವಜನತೆ ಮಾತ್ರ ಅಲ್ಲ, ಬೇರೆ ದೇಶಗಳಿಂದಲೂ ಕೂಡ ಆಹ್ವಾನಿಸಿದ್ದಾರೆ. ಅವರು ಈಗಾಗಲೇ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ನಮಗೆ ಗೊತ್ತಿದ್ದ ಹಾಗೆ 650 ಮಂದಿ ಭಾಗವಹಿಸಲಿಕ್ಕಿದ್ದಾರೆ. ಈಗಾಗಲೇ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಡೀತಾ ಇದೆ. ಮತ್ತು ಇದರಲ್ಲಿ ಬೇರೆ ಬೇರೆ ಮುಖ್ಯಸ್ಥರು ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ.